ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದು ಗುರುವಾರದ ವ್ಲಾಗು. ಟೈಮ್ ಬಂದು 1 ಗಂಟೆ ಆಗಿದೆ ಮಧ್ಯಾಹ್ನ. ನಿನ್ನೆ ವ್ಲಾಗ್ ನೋಡಿದೀರಾ, ನನ್ನ ಮಗನಿಗೆ ಏನಾಯ್ತು ಏನು ಎತ್ತ ಅಂತೆಲ್ಲ ಹೇಳಿದೀನಿ. ಸೊ ಇವಾಗ ನಾನು ರಾಘವೇಂದ್ರ ಸ್ವಾಮಿಗೆ 101 ರೂಪಾಯಿ ಕಾಣಿಕೆ ಹಾಕ್ತೀನಿ, ನನ್ನ ಮಗ ಹುಷಾರಾಗ್ಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೆ ಅಂತ ಹೇಳ್ದೆ ಅಲ್ವಾ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನಾನು ನನ್ನ ಮಗ ಅಂತ ಹೇಳಿ ಹೊರಡ್ತಾ ಇದೀವಿ. ಬನ್ನಿ ಇವತ್ತಿನ ದಿವಸ ಹೆಂಗ್ ಹೋಗುತ್ತೆ ಅಂತ ನೋಡೋಣ, ಆಯ್ತಾ? ನೋಡಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬರಲ್ಲ ಅಂದರು, ಬಟ್ ಇವಾಗ ನಾನು ಬರ್ತೀನಿ ಮಮ್ಮ ಅಂದ್ಬಿಟ್ಟು ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಪಿಳ ಅಂತ ನೋಡ್ತಾನೆ. ಔಷಧಿ ಎಲ್ಲ ಹಾಕ್ತಾ ಇದ್ದೀನಿ, ಡಾಕ್ಟರ್ ಕೊಟ್ಟಿರೋದು 8 ಡೇಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಯ್ ಮಾಡು ಗುಂಡ, ಹಾಯ್ ಮಾಡಪ್ಪ. ನಿನ್ನೇನು ನಡೆಸ್ಕೊಂಡು ಹೋಗಲ್ಲ, ಮಾಡೋ. ಒಂದು ಸ್ವಲ್ಪ ದೂರ ಎತ್ಕೋತೀನಿ, ಒಂದು ಸ್ವಲ್ಪ ದೂರ ನಡೆಸ್ತೀನಿ. ಹಾಯ್. ಅವನು ಯಾಕೋ ಮೂಡಲಿಲ್ಲ. ನೋಡಿ ನಮ್ಮ ಚಿನ್ನಿ, ಹಾಯ್ ಮಾಡಿ ಚಿನ್ನಿ. ನೋಡಿ ಎಷ್ಟು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇದೆಯಾ ಅಂದರೆ 1 ಅವರ್ ಆಗುತ್ತೆ ಇಲ್ಲಿರೋ ದೇವಸ್ಥಾನಕ್ಕೆ ಹೋಗೋಕ್ಕೆ. ವಾಕೇಬಲ್ ಡಿಸ್ಟೆನ್ಸು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಪರವಾಗಿಲ್ಲ, ಹೋಗ್ಬೋದು ನಡ್ಕೊಂಡು ಅಂತ. ನಡಿಯೋ, ಇದು ನಮ್ಮ ಅಪ್ಪಂದು ಕ್ಯಾಪು. ಅದು ಯಾವಾಗೋ ಎಲ್ಲಿಂದನೋ ತಂದಿದ್ದು, ಅವ್ರು ಯೂಸ್ ಮಾಡಿರಲಿಲ್ಲ, ನಾನು ಇಟ್ಕೊಂಡಿದ್ದೆ. ಇವಾಗ ನನ್ನ ಮಕ್ಳು ಯೂಸ್ ಮಾಡ್ತಾವ್ರೆ. ನಮ್ಮ ಚಿನ್ನಿ ಹಾಕೊಂಡು ಹೋಗ್ತಾಳೆ ನೋಡಿ, ಅದು ನನ್ನ ಹಸ್ಬೆಂಡ್ದು. ನಡಿ. ಸರಿ. ಆಮೇಲೆ ಇಲ್ಲಿ ಬಂದು ಐಸ್ ಕ್ರೀಮ್ ತಿನ್ನಿಸ್ಬೇಕಂತೆ. ಏನಪ್ಪ ಏರೋಪ್ಲೇನ್? ನಿಮ್ಮಿಬ್ಬರನ್ನೂ ನಾನು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸರಿ, ಬಂದ್ಬಿಟ್ಟು ಕೊಡಿಸ್ತೀನಿ ಬಾ, ದಯವಿಟ್ಟು. ಇವಾಗ ನಡೀರಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು. ಏನಿರಲ್ಲ, ಇಲ್ಲೇ ಇರ್ತಾರೆ. ನಡಿ, ನಿನ್ನ ಥರ ಮಕ್ಕಳು ಬರ್ತಾರಲ್ಲ ಅದಕ್ಕೆ. ಬಾರಪ್ಪ ನೀನು. ಹಾಯ್ ಮಾಡಲ್ವೇನೋ ನೀನು? ನೋಡಿ, ನೀನೆಲ್ಲರೂ ಕೇಳ್ತಾರೆ, ಹಾಯ್ ಮಾಡಪ್ಪ. ನೋಡಿ ನಮ್ಮ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಚಿನ್ನಿನ ಕ್ಯೂಟ್. ನಿದ್ದೆ ಬರ್ತಾಯ್ತೇನೋ ಅವನಿಗೆ. ಬಾ ಬೇಗ ಹೋಗಿ ಬಂದ್ಬಿಡೋಣ ಬಾ. 1:15 ನಾವು ದೇವಸ್ಥಾನಕ್ಕೆ ಹೋದಾಗ, ಗುರುವಾರ ಅಲ್ವಾ, ತುಂಬ ಅಂದರೆ ತುಂಬ ರಶ್ ಇರುತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನಿಮಗೂ ಕೂಡ ಗೊತ್ತು. ನಾನು ಅಷ್ಟೇ ಸುಮಾರು ತಿಂಗಳಾಗಿತ್ತು ದೇವಸ್ಥಾನಕ್ಕೆ ಹೋಗಿ. ಮುಂದೆನೆ ನಿಂತ್ಕೊಂಡ್ವಿ, ಬಟ್ ಕೆಲವೊಂದಷ್ಟು ಟೈಮು ಕುತ್ಕೊಂಡಿದ್ವಿ. 2 ಗಂಟೆ 2 ಕಾಲು ಹಂಗೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ಆಮೇಲೆ ನನ್ನ ಮಕ್ಳ ಕೈಲಿ 101 ರೂಪಾಯಿ ಕಾಣಿಕೆ ಹಾಕಿಸಿ ಒಂದು 10 ನಿಮಿಷ ಕೂತ್ಕೊಂಡು ನೆಕ್ಸ್ಟು ಪ್ರಸಾದ ಕೊಡ್ತಾಯಿದ್ರು, ಅಲ್ಲಿಗೆ ಹೋದ್ವಿ. ಪಾಪ ನಾವೇನು ಜಾಸ್ತಿ ಇವತ್ತು ನಿಂತ್ಕೊಂಡ್ಲೇ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಸೈಡಿಂದ ಹೋಗಿ ಬಿಡ್ತಾರೆ ನಿಮ್ಮನ್ನ ಅಂತ ಅಂದರು. ಮಕ್ಳು ಇಟ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಪ್ರಸಾದ ತಿನ್ಕೊಂಡು 3 ಥರ ಕೊಟ್ಟಿದ್ರು. ನನ್ನ ಮಗನಿಗೂ ತಿನ್ನಿಸಿ, ಮಗಳು ಒಂದು ಸ್ವಲ್ಪ ತಿಂದಳು ಅಷ್ಟೇ. ಮನೆ ಕಡೆ ಹೊರಟ್ವಿ. ನೋಡಿ, 3 ಗಂಟೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಪ್ರಸಾದ ಎಲ್ಲ ತಿನ್ಕೊಂಡು. ನನ್ನ ಮಗನಿಗೆ ಡೈಪರ್ ಹಾಕಿರಲಿಲ್ಲ, ಅವನಲ್ಲೇ ಟಾಯ್ಲೆಟ್ ಮಾಡ್ಬಿಟ್ಟ ಪ್ರಸಾದ ತಿನ್ನೋವಾಗ. ಹೆಂಗೂ ಇನ್ನೊಂದು ಚಡ್ಡಿ ತಗೊಂಡೋಗಿದ್ದೆ, ನಂಗೆ ಗೊತ್ತಿತ್ತು ಇನ್ನು ಮಾಡ್ತಾನೆ ಅಂತ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಳಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕಂತ ಇವಾಗ ಯಾಮಾರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಡೈಲಿ ಒಂದೊಂದು ಐಸ್ ಕ್ರೀಮ್ ತಿಂತಾಳೆ. ಇವರಿಬ್ರು ಹಿಡ್ಕೊಂಡೋಗಿ ಕರ್ಕೊಂಬಂದು ಕೂರಿಸಿ ಎಬ್ಬೂರಿಸಿ ಬರೋಷ್ಟರಲ್ಲಿ ಪ್ರಸಾದ ತಿನ್ನಿಸಿ ನನ್ನ ಕಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ಟವ್ರೆ. ಟಾಪ್ ಹಾಕೊಂಡಿದ್ದೀರಲ್ಲ, ಇವಾಗ ಹೆಂಗಾದ್ರೂ ಮಾಡಿ ಯಾಮರ್ಸ್ ಕರ್ಕೊಂಡು ಹೋಗ್ಬೇಕು ಇವಳನ್ನ ಐಸ್ ಕ್ರೀಮ್ ಕೊಡಿಸ್ದಂಗೆ. ನೋಡಿ ಹೆಂಗೋಯ್ತವ್ ನೋಡಿ. ಹೋಯ್ತಾ ಇರ್ಬೇಕಾದ್ರೆ ಪಾಪ ಜೋಶಲ್ಲಿ ಬಂದರು. ಇವಾಗ ಒಂದು ಸ್ವಲ್ಪ ನಿದ್ದೆ ಬಂದೈತಲ್ಲ, ಯಾಂಶ್ ನೋಡು, ಕಲ್ಲೆಲ್ಲ ಎತ್ಕೊಂಬಿಡ ಕಣಲ್ಲೇ ನೀನ್ಲೇ. ಬರೋ ನೀನು, ಬರೋ. ಅವ್ನು ಯಾಕೋ ಇವತ್ತು ಹಾಯ್ ಮಾಡ್ತಾ ಇಲ್ಲ. ವಾಚಿನಿ
ಓನಮ್ಮ. ಸುಮ್ಮನೆ ಇರೋ. ಐಸ್ ಕ್ರೀಮ್ ಎಲ್ಲ ಕೊಡ್ಸಲ್ಲ, ಇವಾಗ ಜ್ಯೂಸ್ ಕುಡಿ. ಆ್ಯಪಲ್. ಯಾವ ಬಿಸ್ಕೆಟ್ ಐಸ್ ಕ್ರೀಮು ಕೊಡ್ಸಲ್ಲ ನಾನು. ಏನು ಜ್ಯೂಸ್ ಅದು? ಆ್ಯಪಲ್ಲಾ? ಇವಾಗ ನನ್ನ ಮಗ ಆರಾಮಾಗಿದ್ದಾನೆ. ನೀವು ಕೂಡ ತುಂಬಾ ಮೆಸೇಜಸ್ಸು, ಫೋನ್ ಕಾಲ್ಸ್ ಎಲ್ಲ ಮಾಡಿದ್ದೀರಾ. ಮೆಡಿಸಿನ್ಸ್ ಕೂಡ ಹಾಕಿ ಈಸ್ ಪರ್ಫೆಕ್ಟ್ಲಿ ಫೈನ್ ಅವನಿವಾಗ. ಆ್ಯಂಡ್ ಇನ್ನೊಂದು ಏನಪ್ಪ ನನಗೆ ಖುಷಿ ವಿಚಾರ ಅಂತಂದರೆ, ನನ್ನ ಒಂದು ಥಂಬ್ನೇಲ್ ಟೈಟಲ್ ನೋಡಿ ಆ್ಯಂಡ್ ಮೆಸೇಜ್ ನೋಟಿಫಿಕೇಶನ್, ಮೀನ್ಸ್ ಅದು ಯೂಟ್ಯೂಬ್ದು ನೋಟಿಫಿಕೇಶನ್ ಬರುತ್ತಲ್ಲ, ಆ ವಿಡಿಯೋ ಹಾಕಿದ್ದೀವಿ ಅಂತ, ಅದು ನೋಡಿ ಸುಮಾರು ಜನ ನನಗೆ ಮೆಸೇಜು, ಫೋನ್ ಕಾಲ್ಸ್ ಮಾಡಿದ್ದಾರೆ. ಏನಾಯ್ತಮ್ಮ, ಹೆಂಗಿದ್ದಾನೆ ನಿನ್ನ ಮಗ, ಹುಷಾರಾಗಿ ನೋಡ್ಕೋ, ಕೆಲಸ ಕಾರ್ಯ ಎಲ್ಲ ಇದ್ದಿದೆ, ಫಸ್ಟು ಮಕ್ಳನ್ನ ನೋಡ್ಕೋ ಅಂತೆಲ್ಲ ನನಗೆ ಕನ್ಸರ್ನ್ ಕೇರಿಂದ ಎಲ್ಲ ಕೇಳಿದ್ದೀರಾ. ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಇದ್ರ ನಡುವೆ ನಾನು ಒಂದು ಕೆಲವಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ನಾವು ಸುಮಾರು ಯೂಟ್ಯೂಬ್ನ ನೋಡ್ತೀವಿ, ಯೂಟ್ಯೂಬ್ ವ್ಲಾಗರ್ಸ್ನ ನೋಡ್ತೀವಿ. ಕೆಲವೊಂದಷ್ಟು ವ್ಲಾಗ್ ಹೆಂಗಿರುತ್ತೆ ಅಂತಂದರೆ, ನಮ್ಮ ಮನೇಲೇ ನಡೆದಿರುವಂಥದ್ದು, ನಮ್ಮದೇ ಸ್ಟೋರಿ. ಮತ್ತು ಕೆಲವ್ರನ್ನ ನೋಡಿದ ತಕ್ಷಣ ಅವ್ರ ಜೀವನ ಶೈಲಿ ಎಲ್ಲ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಸೊ ಏನೋ ಒಂದು ಒಂಥರ ಖುಷಿ ಅಂತ ನೋಡ್ತೀವಿ, ಆಯಿತಾ. ನಾನು ನಿಮ್ಮನ್ನ ಕೇಳ್ತಾ ಇದ್ದೆ, ನನ್ನ ಚಾನಲ್ನ ನೀವೇನಕ್ಕೆ ನೋಡ್ತೀರಾ, ಏನಕ್ಕೆ ಅಂತೆಲ್ಲ ಕೇಳ್ತಾ ಇದ್ದಾಗ, ಸುಮಾರು ಜನ ನೀವೆಂಥ ಸ್ಟ್ರಾಂಗ್ ಲೇಡಿ, ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲನೂ ನಿಭಾಯಿಸ್ತೀರಾ, ಆ್ಯಂಡ್ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀರಾ, ಇನ್ಸ್ಪಿರೇಷನ್ನು ನಿಮ್ಮಿಂದ ನೋಡಿ ಕಲಿಬೇಕಾಗಿದ್ದು ತುಂಬ ಇದೆ ಅಂತೆಲ್ಲ ಹೇಳಿದಾಗ, ಅಬ್ಬಾ ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಾವ್ರೆ, ನಾನಿನ್ನ ಚಿಕ್ಕವಳು, ಹಂಗೆ ಹೆಂಗೆ ಅಂತೆಲ್ಲ ಅನ್ಸೋದು ನನಗೆ. ಬಟ್ ಇವತ್ತು ನಾನು ನಿಜಕ್ಕೂ ಹೇಳ್ತೀನಿ, ನನ್ನ ಚಾನಲ್ನ ಏನಕ್ಕೆ ನೋಡಬೇಕು ಅಂತ ನೀವು ನನ್ನೇ ಕೇಳೋದಾದರೆ, ಬೀಯಿಂಗ್ ಅ ಸಿಂಗಲ್ ಪೇರೆಂಟ್ ನಾನು ಹೇಗೆ ಎಲ್ಲರೂ ಸಂಭಾಳಿಸ್ತಾ ಇದ್ದೀನಿ, ಹೇಗೆ ಇನ್ಸ್ಪೈಟ್ ಆಫ್ ಆಲ್ ನೆಗೆಟಿವ್ಸ್, ಎಲ್ಲ ಒಂದು ನೆಗೆಟಿವ್ ಇದ್ರೂ ಅದನ್ನ ಹೆಂಗೆ ಪಾಸಿಟಿವ್ ಮಾಡಿಕೊಂಡು ಎಲ್ಲರನ್ನೂ ಹೆಂಗೆ ನಾನು ನಮ್ಮ ಬಂತು ಸುಮಾರು, ನನ್ನ ಹಸ್ಬೆಂಡ್ ಹೋದ್ಮೇಲೆ ಸುಮಾರು ಜನ ತಲೆಗೆಲ್ಲ, ಇವಾಗ ಗಂಡ ಇದ್ರೆ ಒಂಥರ ಇರ್ತಾರೆ ಬಿಡಿ, ಮನೇಲಿ ಮಗ ಹೋಗ್ಬಿಟ್ರೆ ಅವ್ರ ಮೈಂಡ್ ಸೆಟ್ಗಳು ಹೆಂಗಿರುತ್ತೆ, ಇವಳು ಫಸ್ಟ್ ಅವ್ರಿಗೆ ಮೈಂಡ್ ಪಾಪಪ್ ಆಗೋದೇನೆ, ನನ್ನ ಮಗನೇ ಇಲ್ಲ ಅಂತಂದ್ಮೇಲೆ ಇವಳು ಯಾರು ಅನ್ನೋದು ಒಂದು ಬರುತ್ತೆ. ಎರಡನೇದಾಗಿ ಇರೋ ಬರೋ ಆಸ್ತಿ ಎಲ್ಲ ಇವಳಿಗೆ ಕೊಡಬೇಕು, ಇಲ್ಲ ಇವಳು ಕಿತ್ಕೊಂಡು ಹೋಗ್ಬಿಡ್ತಾಳೋ ಅನ್ನೋದು ಒಂದು ಬರುತ್ತೆ. ಮೂರನೇದಾಗಿ ಇವಳು ಇರ್ತಾಳ, ಇವಳು ಇನ್ನೊಂದು ಮದುವೆ ಆಗಿ ಹೋಗ್ಬಿಡ್ತಾಳೆ ಅನ್ನೋದೊಂದು ಉಡಾಫೆ ಬಂದ್ಬಿಡುತ್ತೆ. ಸೊ ಇದು ನಮ್ಮ ಮನೇಲೆ ಅಂತಲ್ಲ, ಎಲ್ರ ಮನೇಲಿ ಸರ್ವೇ ಸಾಮಾನ್ಯ ಆ ಮೈಂಡ್ ಬಂದೇ ಬರುತ್ತೆ. ಸೊ ಇದನ್ನೆಲ್ಲ ನಾನು ಒಂದ್ ಕಡೆ ಇಟ್ಟು, ವಾಟ್ ಐ ಆಮ್, ನಾನು ಹೆಂಗೆ, ನಾನು ಇರೋ ರೀತಿ, ಅದನ್ನ ನಾನು ಯಾರಿಗೂ ಅರ್ಥ ಮಾಡಿಸಿಲ್ಲ. ಬಟ್ ಅವರೇ ನನ್ನನ್ನು ಕಾಲಕ್ರಮೇಣ ಅರ್ಥ ಮಾಡ್ಕೊಂಡು ನೆಗೆಟಿವ್ ಮೈಂಡ್ ಸೆಟ್ನ ನಾನು ಹೆಂಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದೆ, ನಾನು ಅವ್ರಿಗೆ ಬೈದ್ನೋ, ಬುದ್ಧಿ ಹೇಳಿದ್ನೋ, ಕೂಗಾಡಿದ್ನೋ, ದಟ್ ಈಸ್ ನಾಟ್ ಅ ಮ್ಯಾಟರ್, ಬಟ್ ದ ವೇ ಐ ಆಮ್. ಬಟ್ ಬಿ ಸ್ಟ್ರಾಂಗ್. ಯಾರೇ ಹೆಣ್ಮಕ್ಳಾಗಿರ್ಬೋದು, ಎಂಥ ಸಿಚುವೇಶನಲ್ಲೇ ಆಗಿರ್ಬೋದು, ಧೈರ್ಯ ಕಳ್ಕೊಬೇಡಿ ಅನ್ನೋದು ನನ್ನ ಒಂದು ಸಂದೇಶ. ನೀವು ತಪ್ಪಿಲ್ಲ ಅಂತಂದರೆ, ಒಬ್ರಲ್ಲ 1000 ಜನ ಮಧ್ಯ ನೀವು ನಿಂತ್ಕೊಂಡ್ರು ತಲೆ ಎತ್ತಿ ನಿಂತ್ಕೋಬೇಕು. ಅದೇ ನನ್ನ ಒಂದು ಸಂದೇಶ, ಓಕೆನಾ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಇನಿಷಿಯಲ್ ಆಗಿ ಎಲ್ಲ ಹೇಳ್ಕೊಂಬರ್ತಾ ಇದ್ದೆ ನಿಮ್ಮ ಹತ್ರ, ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಹಿಂಗಂದ್ರು ಅಂತೆಲ್ಲ. ಬಟ್ ಇವತ್ತು ಯಾರೂ ನನ್ನ ಮುಂದೆ ನಿಂತ್ಕೋಬಾರ್ದು, ಬೆರಳು ಮಾಡಬಾರ್ದು. ಅದೇ ಹೇಳ್ತಲ್ವಾ, ಅವ್ರದ್ದು ಏನೇನಿತ್ತು ಪರ್ಸೆಪ್ಷನ್ನು, ಅವ್ರದ್ದು ಏನೇನೋ ಒಂದು ಅಸ್ಯೂಮ್ಷನ್ನು, ಅದನ್ನೆಲ್ಲ ನಾನು ವ್ಯಾನಿಷ್ ಮಾಡಾಕಿದ್ದೀನಿ ಇವತ್ತು. ಅದು ಬಂದಿದೆ. ಸೊ ಹೆಂಗೆ ಸಾಧ್ಯ ಆಯಿತು ಇದು ಅಂತಂದರೆ, ಏನು ಆಲ್ ಆಫ್ ಎ ಒನ್ಸ್ ಅಂದರೆ ಸಡನ್ನಾಗಿ ಅಂತಲ್ಲ. ಸೊ ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ,
ಇವಾಗ ನಾನು ಅಷ್ಟೇನೆ ನನ್ನ ಗಂಡನ ಮನೇಲಿ ಆಸ್ತಿ ಐತೆ, ನಮ್ಮಪ್ಪ ಕೊಡ್ತಾರೆ, ನಾನೇನಕ್ಕೆ ದುಡಿಬೇಕು, ನಾನೇನಕ್ಕೆ ಮಾಡಬೇಕು, ಬೇಡ ಬಿಡೋ ಮಕ್ಳನ್ನ ನೋಡ್ಕೊಂಡು ಆರಾಮಾಗಿ ಇದ್ಬಿಡೋಣ, ಯಾರೋ ತಂದಾಕ್ತಾರೆ, ಯಾರೋ ಮಾಡ್ತಾರೆ, ಬಂದೇ ಬರುತ್ತೆ ಅಂತ ನಾನು ಕುತ್ಕೊಂಡಿಲ್ಲ. ನನ್ನ ಸೆಲ್ಫ್ ರೆಸ್ಪೆಕ್ಟ್, ನಂದೇನು ಕರ್ತವ್ಯ ಇದೆ ಅದನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಏನಪ್ಪಾ ಅಂತಂದ್ರೆ, ಮನೇಲಿ 4 ಜನ ದುಡಿದ್ರು ಸರ್ವೈವ್ ಮಾಡೋದು ಕಷ್ಟ. ಬಟ್ ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ. ಆಸ್ ಪರ್ ನನಗೆ ಮೊನ್ನೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ, ಹಾಸ್ಪಿಟಲ್ ಅಂದ್ರೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ನಂತರನೇ. ಏನಪ್ಪಾ ಅಂತಂದ್ರೆ, ಹಾಸ್ಪಿಟಲ್ದು ಒಂದು ಕಹಿ ಸತ್ಯ, ನೀವೆಷ್ಟೇ ಎಮರ್ಜೆನ್ಸಿ ಇರಲಿ, ಇನ್ನೇನು ನೀವು ಪ್ರಾಣ ಹೋಗ್ತಿದೆ ಅನ್ನೋ ಟೈಮ್ಗೂ ಅವ್ರು ದುಡ್ಡು ಕಟ್ಟಿಸ್ಕೊಂಡೇನೆ ಟ್ರೀಟ್ಮೆಂಟ್ ಮಾಡೋದು ಅಂತ ಇರ್ತಾರೆ. ಬಟ್ ಎಲ್ಲೋ 1%, ಒಂದು 5% ಆಲ್ಮೋಸ್ಟ್ ಡಾಕ್ಟರ್ಸು ತುಂಬಾ ಒಂಥರ ಹಂಬಲ್ ಆಗಿರ್ತಾರೆ, ಆ ಥರ. ಬಟ್ ನಾನು ಹೇಳೋದೇನು ಗೊತ್ತಾ, ಸೇವಿಂಗ್ಸ್ ಮಾಡಿ ಖಂಡಿತ. ಒಂದು ಇವಾಗ ಏನಂತಾರೆ, ಸಡನ್ ಆಗಿ ನಮ್ಗೇನೋ ಏನಕ್ಕೋ ಎಮರ್ಜೆನ್ಸಿಗೆ ಬೇಕು, ಅಲ್ಲಿ ಅಲ್ಲಿ ಅಂತ ಒಂದು ಚೂರು ನಾವು ಎತ್ತಿಡ್ಲೇಬೇಕು. ಇವತ್ತಿಂದ ಇವತ್ತು ಮಲ್ಕೊಬಿಡೋಣ, ಇನ್ನೊಂದು 10 ವರ್ಷ 20 ವರ್ಷ ಯಾವುದೋ ಒಂದು ಬರುತ್ತೆ, ಏನೋ ಒಂದು ಕರಗಿಸ್ಕೊಂಡು ತಿನ್ಬಿಡೋಣ ಅನ್ನೋ ಮೈಂಡ್ ಸೆಟ್ ದಯವಿಟ್ಟು ಇಟ್ಕೊಂಬೇಡಿ ಯಾರೂ. ಏನೋ ಗೊತ್ತಾ, ಪೋಸ್ಟ್ ಆಫೀಸ್, ಬ್ಯಾಂಕು, ಮತ್ತೆ ಅಲ್ಲಿ ಇಲ್ಲಿ LIC, ಆ ಥರ ಸುಮಾರು ಸೇವಿಂಗ್ಸ್ ನೀವು ಮಾಡಿದ್ರೆ ಮಾತ್ರನೇ ನೀವು ಸರ್ವೈವ್ ಮಾಡೋಕ್ಕಾಗೋದು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಿಕಾಸ್ ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು ಇದೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಒಬ್ಬ ವ್ಯಕ್ತಿಗೆ. ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೇ ಇಲ್ಲ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನನಗೆ ಪರ್ಫೆಕ್ಟ್ ಆಗಿರೋದು ಎಲ್ಲೂ ಸಿಕ್ಕಿಲ್ಲ ಮಾಡಿಸೋದಕ್ಕೆ. ಸೊ ಹಾಗಾಗಿ ಖಂಡಿತ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ನೀವು ಮಾಡಿಸ್ಲೇಬೇಕು ಪ್ರತಿಯೊಬ್ಬರು. ಸೊ ಏನು ಗೊತ್ತಾ, ಇವಾಗ ಮನೇಲಿ ಒಬ್ರು ದುಡಿತಾವ್ರೆ ಅಂತಂದ್ರೆ, ತಿನ್ನೋದು 4 ಜನ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಸಾಕಾಗುತ್ತೆ, ಏನೂ ಸಾಕಾಗಲ್ಲ. ಬಟ್ ಆಯ್ತು, ನೀವು ಇಷ್ಟೇ ದುಡಿತೀರಾ, ಅದನ್ನ ಒಂದು ಚೂರು ಅಂತ ಸೇವಿಂಗ್ ಮಾಡಿ. ನನಗೆ ಆಶ್ಚರ್ಯ, ಸೇವಿಂಗ್ಸ್ ಬಗ್ಗೆ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡ್ತಿದ್ದೀನ ಅಂತ. ಇದೇ ಲಕ್ಷ್ಮಿ ಖರ್ಚು ಮಾಡಿರೋ ಲೆಕ್ಕನೇ ಇಲ್ಲ, ನಿಜವಾಗ್ಲೂ ಅಷ್ಟು ಖರ್ಚು ಮಾಡ್ಬಿಟ್ಟಿದ್ದೀನಿ. ಬಟ್ ಇವತ್ತು ನಾನು ಖರ್ಚು ಮಾಡಲ್ಲ ಅಂತಲ್ಲ, ತುಂಬಾ ಖರ್ಚು ಕಮ್ಮಿ ಮಾಡಿದ್ದೀನಿ. ಬಿಕಾಸ್ ಮುಂದೆ ಹೆಂಗೆ ಏನೋ ಅನ್ನೋ ಭಯ ನಮಗೂ ಇರುತ್ತೆ ಅಲ್ವಾ, 2 ಮಕ್ಳು ಇಟ್ಕೊಂಡು. ಆಮೇಲೆ ಯಾರನ್ನೂ ನಂಬಕ್ ಹೋಗ್ಬೇಡಿ, ನಿಮ್ಮ ಹತ್ರ ದುಡ್ಡು ಇರಬೇಕು. ಮೇನ್ ಆಗಿ ದುಡ್ಡು ಒಂದು ಟೈಮಿಗೆ ಒಂದ್ ಕಡೆ ಬ್ಯಾಂಕಲ್ಲಿ ಇಟ್ಟಿಲ್ಲ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಇಡಿ, ಇಟ್ಟಿಲ್ಲ ಅಂದ್ರೆ LIC ಮಾಡಿಸಿ. ಮತ್ತೊಂದು ಸ್ಕೀಮ್ಗಳಿದೆ, ಸುಕನ್ಯಾ ಸಮೃದ್ಧಿ, PPF ಅಂತೆ, ಇನ್ಶೂರೆನ್ಸ್ ಅಂತೆ, ಆಳು ಮೂಳು ಬೇಜಾನಿದಾವೆ ಗೈಸ್. ಇಲ್ಲ ಮನೇಲಿ ಅಲ್ಲಿ ಇಲ್ಲಿ ಒಂದು ಚೂರು ಇಟ್ಟಿರಿ. ಈ ತರ ಎಲ್ಲ ಇದ್ರೆ ನೋಡಿ, ಯಾವುದೋ ಒಂದು ಟೈಮಿಗೆ ಯೂಸ್ ಆಗುತ್ತೆ ನಿಜವಾಗ್ಲೂ. ನನಗೆ ನನ್ನ ಚಾನಲ್ ಅಲ್ಲಿ ನಾನು ಸುಮ್ಮನೆ ಡೈಲಿ ಏನಾದ್ರೂ ಒಂದು ಮಾತಾಡಿ ಹಾಕ್ಬಿಟ್ರೆ ನಂಗೆ ರೆವೆನ್ಯೂ ಬರುತ್ತೆ ಅಂತ ನನಗೂ ಗೊತ್ತು. ಬಟ್ ನನ್ಗೆ ಅದನ್ನ ಮಾಡಕ್ ಇಷ್ಟ ಇಲ್ಲ. ನಿಜವಾಗ್ಲೂ ಜನಕ್ಕೆ ಏನಾದ್ರೂ ಒಂದು ಹೇಳ್ಬೇಕು ನಾನು. ಬಟ್ ನಾನು ಹೇಳೋದೆಲ್ಲ ನೀವು ಕೇಳ್ತೀರಾ? ಕೇಳಲ್ಲ. ಕೆಲವರು ಅದನ್ನ ಅಳವಡಿಸ್ಕೊಂತಾರೆ, ಕೆಲವರು ಅಳವಡಿಸ್ಕೊಳ್ಳಲ್ಲ. ಬಿಕಾಸ್ ಎಲ್ರಿಗೂ ಅವ್ರವ್ರದೇ ಆದಂತಹ ಒಂದು ಗೋಲ್ ಇರುತ್ತೆ, ಆಂಬಿಷನ್ಸ್ ಇರುತ್ತೆ, ಏಮ್ ಇರುತ್ತೆ. ಬಟ್ ಇವಾಗ ನಾನು ಅಷ್ಟೇ, ಯಾರ್ದೋ ಒಬ್ರು ಚಾನಲ್ ನೋಡ್ತೀನಿ ಅಂತಂದ್ರೆ ಸುಮ್ಮನೆ ಏನೋ ಎದ್ವಿ ತಿಂದ್ವಿ ಓದ್ವಿ ಅದನ್ನೆಲ್ಲ ನಾನು ನೋಡಲ್ಲ. ತುಂಬಾ ಆ ಥರ ಚಾನಲ್ಸ್ ಇದೆ, ಬಟ್ ಅದನ್ನೆಲ್ಲ ನಾನು ನೋಡಲ್ಲ. ನಿಜವಾಗ್ಲು ಏನಾದ್ರು ಒಂದು ಜೀವನಕ್ಕೆ ಒಂದು ಸಂದೇಶ ಇರಬೇಕು. ಇವಾಗ ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ, ನೀವು ಕಲಿಯಕ್ಕೆ ಎಷ್ಟಿದೆ ನನ್ನ ಚಾನಲಲ್ಲಿ. ಈ ಹುಡುಗಿ ಹಿಂಗಿದ್ಲು, ಲೈಫಲ್ಲಿ ಏನೇನೆಲ್ಲ ಆಯ್ತು, ಆದ್ರೂ ಎದ್ ನಿಂತ್ಕೊಂಡಿದ್ದಾಳೆ, ಏನೋ ಒಂದು ಸ್ಟಾರ್ಟ್ಅಪ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಳೆ. ಶಿ ಈಸ್ ಅರ್ನಿಂಗ್, ಶಿ ಈಸ್ ಗೇನಿಂಗ್ ರೆಸ್ಪೆಕ್ಟ್. ಇದರಿಂದ ಎಷ್ಟು ರೆಸ್ಪೆಕ್ಟ್ ಸಿಕ್ಕಿದೆ ಗೈಸ್. ನಿಜವಾಗ್ಲೂ ದುಡ್ಡು ಮಾಡಿದ್ರೆ ನೀವು ಈ ರೆಸ್ಪೆಕ್ಟ್ ಹಿಂಗ್ ಬಂದ್ಬಿಡುತ್ತೆ ಅಂತಂದ್ರೆ, ಅವಾಗ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಜನ ಹೆಂಗ್ ನೋಡ್ತಾರೆ, ದುಡ್ಡು ಬಂದಾದ್ಮೇಲೆ ಹೆಂಗ್ ನೋಡ್ತಾರೆ, ಎಲ್ಲ ನಿಮ್ಗೆ ಅಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಮತ್ತೆ ಯಾರು ನಿಮ್ಮವರಲ್ಲ ಎಲ್ಲಾನು ಅಲ್ಲೇ ಅರ್ಥ ಆಗೋಗ್ಬಿಡುತ್ತೆ.
ಎಲ್ಲ ಲೈಫ್ ಫೇಸ್ನು ಎಲ್ಲರೂ ನೋಡಿರ್ತೀರ. ಆಮೇಲೆ ನನ್ಗಿಂತ ದೊಡ್ಡವರು ನನ್ನ ಚಾನಲ್ನ ನೋಡ್ತಾ ಇರ್ತೀರ, ಅವರು ಕೂಡ ನನಗೆ ಕಮೆಂಟ್ ಮಾಡ್ತೀರಾ. ತುಂಬಾನೇ ಖುಷಿ ಆಗುತ್ತೆ ನನಗೆ. ಆದಷ್ಟು ಗೈಸ್ ಸೇವ್ ಮಾಡಿ, ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು, ಆಯ್ತಾ. ಆಮೇಲೆ ಇನ್ನೇನು ಏನೋ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ದಾಗ ಸ್ವಲ್ಪ ಹೇಳ್ಕೊತೀನಿ. ಅದು ಸಣ್ಣ ಪುಟ್ಟ ವಿಷಯ ನನ್ಗೇನಾದ್ರು ನಿಜವಾಗ್ಲೂ ಅದು ವರ್ತ್ ಆಫ್ ಟೆಲ್ಲಿಂಗ್ ಯು ಪೀಪಲ್ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು, ಓಕೆನಾ. ಅಂಡ್ ಹಂಗೆ ತುಂಬಾ ಜನ ಹೆಂಗ್ ನಡೀತಿದೆ ನಿಮ್ ಬಿಸ್ನೆಸ್ ಅಂತೆಲ್ಲ ಕೇಳ್ತಾ ಇರ್ತೀರ. ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ದಿಯಾಂಶ್ ವಸ್ತ್ರಾಸ್ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಅದನ್ನ ಫಾಲೋ ಮಾಡಿ. ಒಳ್ಳೊಳ್ಳೆ ಸ್ಯಾರೀಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಖಂಡಿತ, ಓಕೆನಾ. ಆ್ಯಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಸಪೋರ್ಟ್ ಸಿಕ್ಕಿರೋದೆಲ್ಲ ಯೂಟ್ಯೂಬ್ ಕಡೆಯಿಂದನೇ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತಾ ಇರೋವಂಥದ್ದು, ಓಕೆ. ಆ್ಯಂಡ್ ಇನ್ನೂ ಒಂದೇನಪ್ಪ ಅಂತಂದರೆ, ನನ್ನ ಮಗನ ಎಸ್ಪೆಷಲಿ ಎಷ್ಟು ಜನ ಇಷ್ಟಪಡ್ತೀರಾ ಅಂತಂದರೆ ನನಗೆ ಖುಷಿ ಆಗುತ್ತೆ. ಡೈರೆಕ್ಟಾಗಿ ನೋಡಿದವರೆಲ್ಲ ಹೇಳ್ತಾರೆ ಸೇಮ್ ನಿನ್ನ ಹಸ್ಬೆಂಡೇ ಹುಟ್ಟಿ ಬಂದಿರೋದು, ಸೇಮ್ ಅವನ ಹೋಲಿಕೆನೇ ಇಲ್ಲ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೇಳ್ತಾರೆ ಸೇಮ್ ಅವನೇ ಬಂದಿರೋದು, ಏನು ಚೇಂಜಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗೆ ನನಗೂ ನಿಜಕ್ಕೂ ಖುಷಿ ಆಗುತ್ತೆ. ಆಮೇಲೆ ನನ್ನ ಮಗ, ನಾನು ಹೇಳ್ತಾನೆ ಇರ್ತೀನಿ ನಿಮಗೆ, ನನಗಿಬ್ರು ಮಕ್ಳು ಈಕ್ವಲ್, ಇಬ್ರು ಮಕ್ಳು ಇಷ್ಟನೇ. ಬಟ್ ಸಮ್ಟೈಮ್ಸ್ ಎಷ್ಟು ನನಗೆ ಗೋಳಿಕೊಂತಾರೆ, ಎಷ್ಟು ಇದು ಮಾಡ್ತಾರೆ ಅಂತಂದರೆ ಹೊಡೆಯೋಷ್ಟು ಕೋಪ ಬರುತ್ತೆ ಅವ್ರಿಗೆ, ಅಷ್ಟು ನನಗೆ ಗೋಳಿಕೊಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಏಜು ಅಂತ ಬರೋವರೆಗೂ. ಆಮೇಲೆ ಗೈಸ್ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಅನುಭವಕ್ಕೆ ಬಂದಿಲ್ವೋ ನನಗೆ ಬೇಡ, ಬಟ್ ನಾನು ಹೇಳ್ತೀನಿ ಏನಪ್ಪಾ ಅಂದರೆ, ಇನ್ ಜನರಲ್ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮಕ್ಕಳು ನಮ್ಮ ವಯಸ್ಸಾಗಿರೋ ಕಾಲಕ್ಕೆ ನಮ್ಮನ್ನ ನೋಡ್ಕೊತಾರೆ, ನಮ್ಮನ್ನ ಸಾಕ್ತಾರೆ, ನಮ್ಮನ್ನ ಸಲಹುತ್ತಾರೆ, ನಮ್ಗೆ ಇಟ್ಟಾಕ್ತಾರೆ ಅಂತೆಲ್ಲ ನೀವು ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ಒಂದು ಜವಾಬ್ದಾರಿ, ನಮ್ದೊಂದು ಕರ್ತವ್ಯ, ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗೋಣ. ಅವ್ರಿಗೊಂದು ಎಜುಕೇಶನ್ ಕೊಟ್ಟು ಒಂದು ನೆಲೆ ನಿಲ್ಲಿಸಿ ಅವ್ರಿಗೊಂದು ಜೀವನ ರೂಪಿಸ್ಕೊಟ್ಬಿಟ್ರೆ ನಮ್ದು ಮುಗೀತು. ಎಕ್ಸ್ಪೆಕ್ಟೇಷನ್ ಬೇಡ. ದೇವರಾಣೆ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ನನ್ನ ಮಗ ನಾನು ನೋಡ್ಕೊತೇನೆ ಅಥವಾ ನನ್ನ ಮಗಳು ನನ್ನನ್ನು ನೋಡ್ಕೊತಾಳೆ, ಇಲ್ಲ. ನಂದೇನಿದೆ ನಾನು ಅದನ್ನ ಅಚ್ಚುಕಟ್ಟಾಗಿ ಅವ್ರಿಗೊಂದು ಜೀವನ ರೂಪಿಸ್ಕೊಡ್ಬೇಕು ಅನ್ನೋದು ಒಂದೇ ನನ್ನ ಒಂದು ಗುರಿ. ಬಿಟ್ರೆ ಅದು ಒಂದಿದೆ, ಮತ್ತು ಇನ್ನು ಸುಮಾರು ಇದ್ದಾವೆ. ಅದನ್ನೆಲ್ಲ ನಾನು ಈಗಲೇ ಹೇಳಕ್ ಹೋಗಲ್ಲ, ಒನ್ ಬೈ ಒನ್ ಹೇಳ್ತೀನಿ ಅಷ್ಟೇ. ಸೊ ಆರಾಮಾಗಿರಿ, ಎಲ್ಲರೂ ನಗ್ನಾಗ್ತಾ ಇರಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.